ಕಚೇರಿ ಬಿಟ್ಟು ಡಾಬಾದಲ್ಲಿ ಬೆಸ್ಕಾಂ ದರ್ಬಾರ್. ಎಣ್ಣೆ ಪಾರ್ಟಿ ನಡುವೆ ಕಡತ ವಿಲೇವಾರಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಸ್ಕಾಂ ಅಧಿಕಾರಿಗಳ ಅಸಲಿ ಬಣ್ಣ ಬಯಲಾಗಿದೆ. ಇದು ಕಚೇರಿ ಬಿಟ್ಟು ಡಾಬಾದಲ್ಲಿ ಬೆಸ್ಕಾಂ ದರ್ಬಾರ್ ನಡೆಸಿದಂತಹ ಪರಿ. ಎಣ್ಣೆ ಪಾರ್ಟಿಯ ನಡುವೆ ಕಡತ ವಿಲೇವಾರಿ ಮಾಡಲಾಗಿದೆ. ಅಧಿಕಾರಿಗಳ, ಅದು ಬೆಸ್ಕಾಂ ಅಧಿಕಾರಿಗಳ ಅಸಲಿ ಬಣ್ಣ ಬಯಲಾಗಿದೆ. ಈ ಮೂಲಕ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವೈರಲ್ ಆಗ್ತಾ ಇದೆ ಅಧಿಕಾರಿಗಳ ಪಾರ್ಟಿ ವಿಡಿಯೋ. ಜೂನಿಯರ್ ಎಂಜಿನಿಯರ್ ಹಾಗೂ ಸಿಬ್ಬಂದಿ ಈ ಪಾರ್ಟಿಯಲ್ಲಿ, ಈ ಎಣ್ಣೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಮದ್ಯದ ಅಮಲಿನಲ್ಲಿ ಸರ್ಕಾರಿ ಕಡತಗಳ ನಿರ್ವಹಣೆ ಮಾಡಲಾಗಿದೆ. ಕಚೇರಿ ಬಿಟ್ಟು ಡಾಬಾದಲ್ಲಿ ಬೆಸ್ಕಾಂ ಅಧಿಕಾರಿಗಳು ದರ್ಬಾರ್ ನಡೆಸಿದ್ದಾರೆ. ಅದು ಎಣ್ಣೆ ಪಾರ್ಟಿಯಲ್ಲಿ ಕಡತಗಳ ವಿಲೇವಾರಿ ನಡೆದಿರುವಂಥದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಸ್ಕಾಂ ಅಧಿಕಾರಿಗಳ ಅಸಲಿಯತ್ತು ಬಯಲಾಗಿದೆ. ಅವರ ಮುಖವಾಡ ಬಯಲಾಗಿದೆ, ಅವರ ಬಣ್ಣ ಬಯಲಾಗಿದೆ ಇಲ್ಲಿ. ಯಾಕಂದ್ರೆ ವೈರಲ್ ಆಗಿರುವಂತಹ ವಿಡಿಯೋ, ಆ ಪಾರ್ಟಿಯ ವಿಡಿಯೋ ಅಧಿಕಾರಿಗಳು ನುಂಗಣ್ಣ ಬೆಸ್ಕಾಂ ಅಧಿಕಾರಿಗಳ, ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಸ್ಕಾಂ ಅಧಿಕಾರಿಗಳ ಅಸಲಿಯತ್ತನ್ನು ಬಯಲು ಮಾಡಿದೆ. ಮದ್ಯದ ಅಮಲಿನಲ್ಲಿ ಕಚೇರಿಯನ್ನ ಬಿಟ್ಟು ಡಾಬಾದಲ್ಲಿ ಬೆಸ್ಕಾಂ ಅಧಿಕಾರಿಗಳು ದರ್ಬಾರ್ ನಡೆಸಿರುವಂತಹ ಪರಿ ಇದು. ದೃಶ್ಯದಲ್ಲಿ ನಾವು ಗಮನಿಸಬಹುದು. ವಿಡಿಯೋನಲ್ಲಿ ವೈರಲ್ ಆಗಿರುವಂತಹ ಅಧಿಕಾರಿಗಳ ದರ್ಬಾರ್ ಹೇಗಿದೆ. ಬಿರಿಯಾನಿ, ಅದ್ರ ಜೊತೆಗೆ ಎಣ್ಣೆ ಪಾರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಸ್ಕಾಂ ಅಧಿಕಾರಿಗಳ ಅಸಲಿ ಬಣ್ಣ ಇದು. ಅಧಿಕಾರಿಗಳ ಪಾರ್ಟಿ ವಿಡಿಯೋ ವೈರಲ್ ಆಗಿದೆ. ಜೂನಿಯರ್ ಎಂಜಿನಿಯರ್ ಹಾಗೂ ಸಿಬ್ಬಂದಿಗಳು ಭಾಗಿಯಾಗಿರುವಂತಹ ಈ ವಿಡಿಯೋ ವೈರಲ್ ಆಗಿದ್ದು ಸಾರ್ವಜನಿಕ ವಲಯದಲ್ಲಿ ಕೂಡ ತೀವ್ರ ಚರ್ಚೆಯನ್ನ ಹುಟ್ಟುಹಾಕಿದೆ. ಮದ್ಯದ ಅಮಲಿನಲ್ಲಿ ಕಡತಗಳ ವಿಲೇವಾರಿ ಮಾಡಲಾಗಿದೆ. ಕಚೇರಿಯಲ್ಲಿ ಸಾಮಾನ್ಯವಾಗಿ ಕಡತಗಳ ವಿಲೇವಾರಿ ಬಗ್ಗೆ ನಾವು ಕೇಳಿರ್ತೀವಿ. ಆದರೆ ಎಣ್ಣೆ ಪಾರ್ಟಿಯ ನಡುವೆ ಕಡತಗಳ ವಿಲೇವಾರಿಯನ್ನು ಬೆಸ್ಕಾಂ ಅಧಿಕಾರಿಗಳು ಮಾಡ್ತಾರೆ ಅಂದರೆ ಬೆಸ್ಕಾಂ ಅಧಿಕಾರಿಗಳು, ಅದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಸ್ಕಾಂ ಅಧಿಕಾರಿಗಳ ಅಸಲಿಯತ್ತೇನು ಅನ್ನುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಈ ವಿಡಿಯೋನಲ್ಲಿ ವೈರಲ್ ಆಗಿದೆ ಈ ವಿಡಿಯೋ. ಬಿರಿಯಾನಿ ಪಾರ್ಟಿ, ಆ ವಿಡಿಯೋ ದೃಶ್ಯಾವಳಿಗಳು ನೀವು ಗಮನಿಸ್ತಾ ಇದ್ದೀರಿ. ಬಿರಿಯಾನಿ ಪಾರ್ಟಿಯಲ್ಲಿ ಎಣ್ಣೆ ರಾರಾಜಿಸ್ತಾ ಇರುವಂಥದ್ದು, ಮದ್ಯಪಾನವನ್ನು ಮಾಡ್ತಾ ಮದ್ಯದ ಅಮಲಿನಲ್ಲೇ ಕಡತಗಳ, ಬೆಸ್ಕಾಂ ಅಧಿಕಾರಿಗಳು ಕಡತಗಳನ್ನು ವಿಲೇವಾರಿ ಮಾಡ್ತಾರೆ ಅಂತಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಸ್ಕಾಂ ಅಧಿಕಾರಿಗಳ ಬಣ್ಣ ಬಯಲಾಗಿದೆ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿ ಮಾಡಿರುವಂಥದ್ದು. ಎಣ್ಣೆ ಹೊಡೆಯುತ್ತಲೇ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಮದ್ಯದ ಬಾಟಲಿಗಳ ನಡುವೆ ಬೆಸ್ಕಾಂ ಕೆಲಸ. ಇದು ಗುಡಿಬಂಡೆ ಸ್ಪೆಷಲ್. ಗುಡಿಬಂಡೆ ಬೆಸ್ಕಾಂ ಉಪ ವಿಭಾಗದ ಅಧಿಕಾರಿಗಳಿವರು. ವೈರಲ್ ಆಯಿತು ಅಧಿಕಾರಿಗಳ ಪಾರ್ಟಿ ವಿಡಿಯೋ. ಕಚೇರಿ ಇರೋದು ಕೆಲಸ ಮಾಡೋಕ್ರಿ, ಆದ್ರೆ ಇವರಿಗೆ ಡಾಬಾ ಅದೇ ಆಫೀಸು. ವಿಡಿಯೋನಲ್ಲಿ ಸರಿಯಾಗಿರುವಂಥದ್ದು ಗುಂಡು ಪಾರ್ಟಿಯ ದೃಶ್ಯ. ಫೈಲ್ಗಳ ವಿಲೇವಾರಿ ಆಗುತ್ತೆ. ಫೈಲ್ಗಳ ಮೇಲೆ ಮದ್ಯದ ಹನಿ, ಕೈಯಲ್ಲಿ ಗ್ಲಾಸು. ಬೆಸ್ಕಾಂ ಆಡಳಿತ ಹಳ್ಳ ಹಿಡಿಯೋದಕ್ಕೆ ಇದಕ್ಕಿಂತಹ ಸಾಕ್ಷಿ ಇನ್ನೇನು ಬೇಕು ಸ್ವಾಮಿ? ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮೋಜು ಮಸ್ತಿಯನ್ನ ಮಾಡಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು? ಯಾರು ಪರ್ಮಿಷನ್ ಕೊಟ್ಟಿದ್ದು? ಎಣ್ಣೆ ಹೊಡಿತಾಲೆ ಕೆಲಸ ಮಾಡ್ತಾ ಇರುವಂತಹ ಅಧಿಕಾರಿಗಳು, ಜೂನಿಯರ್ ಎಂಜಿನಿಯರ್ ಹಾಗೂ ಸಿಬ್ಬಂದಿ ಭಾಗಿಯಾಗಿರುವಂಥದ್ದನ್ನು ಕಾಣಬಹುದು. ಇಲ್ಲಿ ಮದ್ಯದ ಅಮಲಿನಲ್ಲಿ ಸರ್ಕಾರಿ ಕಡತಗಳ ನಿರ್ವಹಣೆ ಮಾಡ್ತಾ ಇರುವಂಥದ್ದು ನೋಡಿದಾಗ ನಾಚಿಕೆಗೆಟ್ಟ ಜೆ.ಇ. ರಾಘವೇಂದ್ರ ಹಾಗೂ ತಂಡದಿಂದ ಬೇಜವಾಬ್ದಾರಿತನದ ವರ್ತನೆಯನ್ನು ಮಾಡ್ತಾ ಇರುವಂಥದ್ದು. ಕಚೇರಿ ಕೆಲಸ ಮಾಡೋದಕ್ಕಿರುವಾಗ ಕಡತಗಳ ವಿಲೇವಾರಿಯನ್ನು, ಕಚೇರಿಯಲ್ಲಿ ಕಡತಗಳ ವಿಲೇವಾರಿ ಏನೇ ಇದ್ರೂ ಕೂಡ ಅಲ್ಲಿ ನಡೀತವೆ. ಆದರೆ ಮದ್ಯದ ಅಮಲಿನಲ್ಲಿ ಪಾರ್ಟಿಯನ್ನು ಮಾಡಿಕೊಂಡು, ಬಿರಿಯಾನಿ ಪಾರ್ಟಿ ಮಾಡಿಕೊಂಡು ಅಲ್ಲಿ ಕಡತಗಳ ವಿಲೇವಾರಿ ಮಾಡ್ತಾರೆ. ಕಡತಗಳ ಮೇಲೆ ಆ ಎಣ್ಣೆ ಗ್ಲಾಸನ್ನು ಕೂಡ ಇಟ್ಕೊಂಡು
ಮದ್ಯದ ಬಾಟಲ್ಗಳನ್ನು ಇಟ್ಕೊಂಡು ಕಡತ ವಿಲೇವಾರಿ ಮಾಡ್ತಾ ಇರುವಂತಹ ದೃಶ್ಯ ನೀವು ಗಮನಿಸಬಹುದು. ಇನ್ನು ಎಷ್ಟು ಮಟ್ಟಿಗೆ ಇವರು ಕೆಲಸ ಮಾಡ್ತಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಸ್ಕಾಂ ಅಧಿಕಾರಿಗಳು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಮತ್ತೊಂದು ಬೇಕಾ? ಏನಿದೆ ವೈರಲ್ ವಿಡಿಯೋದಲ್ಲಿ ಏನಿದೆ? ಟೇಬಲ್ ತುಂಬೆಲ್ಲ ಮದ್ಯದ ಬಾಟಲಿಗಳು, ಸ್ನಾಕ್ಸ್ ಅಟ್ಟಹಾಸ ಮಾಡ್ತಾ ಇವೆ. ಸರ್ಕಾರಿ ಫೈಲ್ಗಳ ಸ್ವಾಮಿ, ಅವುಗಳನ್ನ ನೀವು ಯಾವುದೋ ಒಂದು ಡಾಬಾದಲ್ಲಿ ಇಟ್ಕೊಂಡು ಪರಿಶೀಲನೆ ಮಾಡ್ತೀರಿ, ಕಡತಗಳು ವಿಲೇವಾರಿ ಮಾಡ್ತೀರಿ. ಈ ವಿಡಿಯೋ ನೋಡಿ ನೆಟ್ಟಿಗರು ಫುಲ್ ಗರಂ ಆಗಿದ್ದಾರೆ. ಇವರೆಲ್ಲ ಏನ್ ತಿಂತಾರ್ರಿ ಹೊಟ್ಟೆಗೆ? ಇಂಥವ್ರನ್ನ ಕೂಡಲೇ ಅಮಾನತು ಮಾಡಿ ಅನ್ನೋದು ಸಾರ್ವಜನಿಕರ ಒತ್ತಾಯ. ಸಿಸ್ಟಮ್ ಎಷ್ಟು ಹದಗೆಟ್ಟಿದೆ ಅನ್ನೋದಕ್ಕೆ ಈ ಅಧಿಕಾರಿಗಳೇ ಉದಾಹರಣೆ. ಈ ಕುಡುಕ ಮಂಡಳಿಗೆ ಯಾವ ಶಿಕ್ಷೆ ನೀಡಲಿದ್ದಾರೆ ಸೀನಿಯರ್ ಅಧಿಕಾರಿಗಳು? ವೈರಲ್ ವಿಡಿಯೋ ನಿಮಗೆ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಸ್ಕಾಂ ಅಧಿಕಾರಿಗಳು ಹೇಗೆಲ್ಲ ಕರ್ತವ್ಯ ಮಾಡ್ತಾ ಇದ್ದಾರೆ. ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳ್ತಾರೆ. ಆದರೆ ಇವತ್ತು ಬೆಸ್ಕಾಂ ಅಧಿಕಾರಿಗಳು, ಚಿಕ್ಕಬಳ್ಳಾಪುರ ಜಿಲ್ಲೆಯ ಬೆಸ್ಕಾಂ ಅಧಿಕಾರಿಗಳು ವಿದ್ಯುತ್ ನೀಗಿಸಬೇಕಾದಂಥವರು ಮಾಡ್ತಾ ಇರುವಂಥ ಕೆಲಸವನ್ನು ನಿಮಗೆ ತೋರಿಸ್ತೀವಿ ನೋಡಿ. ಈ ವಿಡಿಯೋ ಸಹಜವಾಗಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಕೂಡಲೇ ಇವರನ್ನೆಲ್ಲ ಅಮಾನತು ಮಾಡಿ ಅನ್ನುವಂಥ ಒತ್ತಾಯ ಕೇಳಿ ಬರ್ತಾ ಇದೆ. ಸಿಸ್ಟಮ್ ಎಷ್ಟು ಹದಗೆಟ್ಟು ಹೋಗಿದೆ. ಹಿರಿಯ ಅಧಿಕಾರಿಗಳೇ, ಸಂಬಂಧಪಟ್ಟಂತ ಬೆಸ್ಕಾಂನ ಹಿರಿಯ ಅಧಿಕಾರಿಗಳೇ, ಗೌರವ ಉಂಟು ನಿಮ್ಮ ಮೇಲೆ, ನಿಮ್ಮ ಕೆಲಸದ ಮೇಲೆ. ದಯವಿಟ್ಟು ಈ ರೀತಿಯಾಗಿ ವರ್ತಿಸ್ತಾ ಇರುವಂತಹ ಅಧಿಕಾರಿಗಳು, ಜೂನಿಯರ್ ಎಂಜಿನಿಯರ್ ಹಾಗೂ ಸಿಬ್ಬಂದಿ ಭಾಗಿಯಾಗಿರುವಂಥದ್ದು, ವಿದ್ಯುತ್ ಸಮಸ್ಯೆ ನೀಗಿಸಬೇಕಾದಂಥವರು ದರ್ಬಾರ್ ಮಾಡ್ತಾ ಕೂತಿದ್ದಾರೆ. ಕಡತಗಳ ವಿಲೇವಾರಿಯನ್ನ ಒಂದು ಡಾಬಾದಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾ ವಿಲೇವಾರಿ ಮಾಡ್ತಾರೆ ಅಂತಂದ್ರೆ ಇನ್ನ ಇವರ ಕರ್ತವ್ಯ ಪರತೆ ಎಷ್ಟು ಮಟ್ಟಿಗಿದೆ ಅನ್ನುವಂಥದ್ದನ್ನ ಒಂದ್ಸಾರಿ ನೀವೇ ನೋಡಿ ಹಿರಿಯ ಅಧಿಕಾರಿಗಳೇ. ವೈರಲ್ ಆಗಿರುವಂತಹ ವಿಡಿಯೋನಲ್ಲಿ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸಿದಾಗ, ಆ ವಿಡಿಯೋನ ಗಮನಿಸಿದಾಗ ಟೇಬಲ್ ತುಂಬೆಲ್ಲ ಮದ್ಯದ ಬಾಟ್ಲ್ಗಳು ನೋಡಿ. ಅಲ್ಲಿ ಮದ್ಯದ ಬಾಟಲ್, ಫೈಲ್ ಮೇಲೆ ಮದ್ಯದ ಬಾಟ್ಲ್ ಇಟ್ಕೊಂಡಿದ್ದಾರೆ, ಗ್ಲಾಸ್ಗಳನ್ನ ಇಟ್ಕೊಂಡಿದ್ದಾರೆ. ಪಕ್ಕದಲ್ಲಿ ಬಿರಿಯಾನಿ. ಸ್ವರ್ಗಕ್ಕೆ ಮೂರೇಗೇಣು ಅನ್ನುವಂತಿದೆ ಅವರ ಈ ವರ್ತನೆ. ಕಡತಗಳ ವಿಲೇವಾರಿಯನ್ನ, ಸಾರ್ವಜನಿಕರ ಸಮಸ್ಯೆ ಬಗೆಹರಿಸಬೇಕಾದಂಥವರು, ವಿದ್ಯುತ್ ಸಮಸ್ಯೆಯನ್ನು ಬಗೆಹರಿಸಬೇಕಾದಂತಹ ಅಧಿಕಾರಿಗಳು, ಸರ್ಕಾರಿ ಕೆಲಸವನ್ನು ದೇವರ ಕೆಲಸ ಅಂತ ಮಾಡಬೇಕಾದಂಥ ಅಧಿಕಾರಿಗಳು ಮಾಡ್ತಾ ಇರುವಂತಹ ಕೆಲಸ ನೋಡ್ತಾ ಇದ್ದೀರಿ ನೀವು. ಈ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆಗ್ತಿದ್ದ ಹಾಗೇನೆ ಸಾರ್ವಜನಿಕರಿಂದ ಛೀ ಥೂ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.